ಹಲೋ ಮೇಡಮ್. ಇನ್ಸ್ಪೆಕ್ಟರ್, ನಮ್ಮ ಮಗು ಬಗ್ಗೆ ಏನಾದ್ರೂ ಕ್ಲೂ ಸಿಗ್ತಾ? ನಮ್ಮ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮನೆಯಿಂದ ಮಗು ಕಾಣೆಯಾಗಿ ದಿನಗಳೇ ಕಳೆದಿವೆ. ಅದು ಎಲ್ಲಿದೆ ಅಂತ ಒಂದು ಕ್ಲೂ ಕೂಡ ನಿಮಗೆ ಸಿಗ್ಲಿಲ್ಲ ಅಂತಂದ್ರೆ ಏನ್ ಅರ್ಥ? ಅದನ್ನ ಯಾರು ತಗೊಂಡು ಹೋಗಿದ್ದಾರೆ ಅಂತಾನೂ ಗೊತ್ತಿಲ್ವಲ್ಲ ನಿಮಗೆ. ಇದೇನಾ ನೀವು ಕೆಲಸ ಮಾಡೋ ರೀತಿ? ಹೇಗ್ ನಿಮ್ಮನ್ನ ನಂಬೋದು? ನೀವು ಅದು ಹೇಗ್ ಮಾಡ್ತಿರೋ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನನ್ನ ಮೊಮ್ಮಗು ನನಗೆ ಬೇಕು, ಸೇಫ್ ಆಗಬೇಕು, ಆದಷ್ಟು ಬೇಗ ಬೇಕು ಅಷ್ಟೇ. ಸಾರಿ ಇನ್ಸ್ಪೆಕ್ಟರ್, ನಾನು ರಘುರಾಮ್ ಮಾತಾಡ್ತಿದ್ದೀನಿ. ಅಖಿಲ ಮಾತಿಂದ ಬೇಜಾರಾಗಬೇಡಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಕಿಡ್ನಾಪ್ ಆಗಿರೋದು ತುಂಬ ಚಿಕ್ಕ ಪಾಪು. ನಿಮ್ಮ ಪ್ರಾಬ್ಲಮ್ನ ನನಗೂ ಅರ್ಥ ಆಗುತ್ತೆ ಸರ್. ಅನುಷ್ಕಾ ದೇಶ ಬಿಟ್ಟೋಗಿರೋದ್ರಿಂದ ಅವಳು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಇಲ್ಲಿರೋ ಮಕ್ಳು ಕಳ್ಳರನ್ನೆಲ್ಲ ನಾವು ವಿಚಾರಿಸಿದ್ದೀವಿ, ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಸಣ್ಣ ಕ್ಲೂ ಸಿಕ್ಕಿದ್ರು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಸರ್. ಆಯ್ತು ಇನ್ಸ್ಪೆಕ್ಟರ್, ಥ್ಯಾಂಕ್ ಯು. ಅಖಿಲ, ಮಕ್ಕಳಿಗೆ ಸೊಸೆಯಂದ್ರಿಗೆ ಧೈರ್ಯ ಹೇಳ್ಬೇಕಾದ್ ನೀನೇ ಈಗ ಧೈರ್ಯ ಕೆಟ್ಟರೆ ಹೇಗೆ? ಮಕ್ಳಿಗೆ ಧೈರ್ಯ ಹೇಳ್ತೀನಿ, ಅದ್ರ ಅರ್ಥ ನನಗೆ ತುಂಬಾ ಧೈರ್ಯ ಇದೆ ಅಂತ ಅಲ್ಲ. ಮಗು ಕಾಣೆಯಾದ ಕ್ಷಣದಿಂದ ಇಲ್ಲಿವರೆಗೂ ಯಾರಿಗೂ ತೋರಿಸ್ಕೊಳ್ದೆ ನನ್ನೊಳಗೆ ನಾನು ಭಯದಲ್ಲಿ ಒದ್ದಾಡು ಹೋಗ್ತಾ ಇದ್ದೀನಿ. ಮನೆಗೆ 2 ಮೊಮ್ಮಕ್ಕಳು ಬರುತ್ತೆ ಅಂತ ಕನ್ಸ್ಕೊಂಡಿದ್ದೆ. ಅದ್ರಲ್ಲಿ ಒಂದು ಮಗುನ ದೇವ್ರು ಕಿತ್ಕೊಂಡ್ಬಿಟ್ಟ. ಅಟ್ಲೀಸ್ಟ್ ಪ್ರೀತು ಜನನಿ ಮಗುನಾದ್ರೂ ಅರಸನ ಕೋಟೆಗೆ ಬೆಳಕಾಗುತ್ತೆ ಅಂತ ತಿಳ್ಕೊಂಡಿದ್ದೆ. ಅದು ಈಗ ಕಾಣೆ ಆಗಿದೆ ಅಂತಂದ್ರೆ ಯಾಕೆ ಆ ದೇವ್ರು ಇಷ್ಟೊಂದು ನಿಷ್ಕರುಣಿ ಆಗ್ಬಿಟ್ಟಿದ್ದಾನೆ? ಆ ದೇವ್ರಿಗೆ ನಮ್ಮೇಲೆ ಕರುಣೆ ಇರೋದಕ್ಕೆ ಅಲ್ವಾ ಒಬ್ಬ ಸೊಸೆಗಾದ್ರೂ ಆರೋಗ್ಯವಂತ ಮಗುನ ಕರುಣಿಸಿರೋದು. ಎಲ್ಲಿದೆ ಎಲ್ಲಿದೆ ಆ ಮಗು? ಇಷ್ಟು ಚಿಕ್ಕ ಮಗುನ ಹೆತ್ತ ತಾಯಿಯಿಂದ ದೂರ ಮಾಡೋದಕ್ಕೆ ಆ ಕಟಕಿ ಅನುಷ್ಕನ್ಗೆ ಅದು ಹೇಗಾದ್ರೂ ಮನಸ್ಸು ಬಂತೋ? ಅಖಿಲ, ನೀನು ಜನನಿ ವಿಷಯದಲ್ಲಾಗ್ಲಿ ಅವಳು ಹುಟ್ಟುವ ಮಗು ವಿಷಯದಲ್ಲಾಗ್ಲಿ ಏನಾದ್ರೂ ಹರಿಸ್ಕೊಂಡಿದ್ಯಾ? ಇಲ್ಲ ರಘು, ಆದ್ರೆ ಪಾರ್ವತಿ ವಿಷಯದಲ್ಲಿ ಹರಕೆ ಹೊತ್ತಿದ್ದೆ. ಪಾರ್ವತಿ ಅವಳ ಮಗು ಇಬ್ರು ಆರೋಗ್ಯವಾಗಿ ಬದುಕಿ ಉಳಿದ್ರೆ ನಿನ್ ಸನ್ನಿಧಾನಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹರಿಸ್ಕೊಂಡಿದ್ದೆ. ಪಾರ್ವತಿ ಮಗು ಬಗ್ಗೆ ಹರಿಸ್ಕೊಂಡಿದ್ದೆ. ಆದ್ರೆ ಹರಕೆ ತೀರ್ಸೋ ಅವಕಾಶನೇ ಆ ದೇವ್ರು ಕೊಡ್ಲಿಲ್ಲ. ಆದ್ರೆ ಜನನಿ ಮಗು ಯಾಕೆ ಕಾಣೆ ಆಯ್ತು ಅದು ಗೊತ್ತಾಗ್ತಿಲ್ಲ ರಘು. ಅಖಿಲ, ನಮ್ಗೆ ಅರ್ಥ ಆಗ್ತಾ ಇರೋ ಎಷ್ಟೋ ವಿಷಯಗಳು ಜೀವನದಲ್ಲಿ ನಡೆಯುತ್ತೆ. ಅದು ತಾನಾಗೆ ಅರ್ಥ ಆಗೋ ಸಮಯ ಬರೋವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕು ಅಂತ ನೀನೇ ಹೇಳ್ತಿರ್ತೀಯಲ್ಲ. ಈಗಲೂ ಅಷ್ಟೇ ಅಖಿಲ, ಆ ಸಮಯ ಬರೋವರೆಗೂ ಹಲೋ ಪುಟ್ಟಿ, ಹಲೋ.
ಯಜಮಾನ್ರೆ ನೀವು ಯಾಕೇನು ಮಾತಾಡ್ತಾ ಇಲ್ಲ? ಹಲೋ 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 ಪಾರು, ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ಮು. ಇವಾಗ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ. ಯಜಮಾನ್ರೆ ಮಗು ಇನ್ನ ಸಿಕ್ಕಿಲ್ಲ ಅಂದ್ರೆ ನಿಮ್ಮ ಅಕ್ಕ ಪಕ್ಕದಲ್ಲೇ ನಮ್ಮ ಮಗು ಅಳ್ತಿರೋ ಶಬ್ದ ಕೇಳಿಸ್ತಿದ್ಯಲ್ಲ ಯಜಮಾನ್ರೆ. ನಮ್ಮ ಮಗುನ? ಅದು ಪ್ರೀತಿ ಜನ ನಿಮ್ಮ ಮಗು ಅಲ್ವಾ ಪಾರು? ಹಾ ಅದೇ ಮಗು. ಹೋಟೆಲ್ ಸಿಕ್ತಾ? ಸಿಕ್ಕಿದ್ರೆ ಇನ್ನೂ ಮಗುನ ಹುಡುಕ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದ? ಅಯ್ಯೋ ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಯಜಮಾನ್ರೆ. ಮಗು ಕಳೆದೋದಾಗಿಂದ ಪಾಪ ನೀವು ಊಟ ನಿದ್ದೆ ಬಿಟ್ಟು ಮಗುನ ಹುಡುಕ್ತಾನೆ ಇದ್ದೀರಾ. ಜನನಿಗೆ ಬೇರೆ ಮಾತು ಕೊಟ್ಟಿದ್ದೀರಾ, ನಾಮಕರಣದ ವೇಳೆ ಅಷ್ಟೊತ್ತಿಗೆ ಮಗು ನಿನ್ನ ಮಡ್ಲಲ್ಲಿರುತ್ತೆ ಅಂತ. ಅಂಥದ್ರಲ್ಲಿ ಮಗು ಸಿಕ್ಕಿದ್ರು ನೀವು ಸಿಕ್ಕಿಲ್ಲ ಅಂತ ಸುಳ್ಳು ಹೇಳ್ತಿದ್ದೀರಾ ಅಂತ ನಾನು ಹೇಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಹೇಳಿ? ಆದರೆ ನನಗೆ ಮಗು ಅಳೋದು ಕೇಳಿಸ್ತು ಯಜಮಾನ್ರೆ. ಜನನಿ ಮಗು ಅಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲಿ ಇರಬೇಕು. ಸರಿಯಾಗಿ ಹುಡುಕ್ ನೋಡಿ ಯಜಮಾನ್ರೆ. ಇಲ್ಲ, ಇಲ್ಲಿ ಯಾವ ಮಗುನೂ ಇಲ್ಲ ಪಾರು. ಮತ್ತು ನನಗೆ ಈಗ ತಾನೇ ಮಗು ಅಳೋ ಶಬ್ದ ಕೇಳಿಸ್ತಲ್ಲ. ಈಗ ಕೇಳಿಸ್ತಾ ಇದೆಯಾ ಮಗು ಅಳ್ತಾ ಇರೋದು? ಇಲ್ಲ, ಈಗ ಕೇಳಿಸ್ಲಿಲ್ಲ. ಆದರೆ ಆಗಲೇ. ಓ, ಹಾಗಾದ್ರೆ ನಿನಗೂ ನನ್ನ ಹಾಗೆ ಫೀಲ್ ಆಗೋದಕ್ಕೆ ಶುರು ಆಗಿದೆ ಅನ್ನಂಗಾಯ್ತು. ಅಂದರೆ ಇವಾಗ ನನಗೂ ಅಷ್ಟೇ ಪಾರು. ಕಣ್ಣು ತೆಗೆದ್ರು ಕಣ್ಣು ಮುಚ್ಚಿದ್ರು ಬರೀ ನನ್ನ ಮಗು ಮುಖ ಮಾತ್ರ ಕಾಣಿಸ್ತಾ ಇರೋದು. ಇದ್ದ ಹಾಗೆ ಮಗು ಹತ್ತ ಕೇಳಿಸುತ್ತೆ. ಕೆಲವೊಂದ್ಸಲ ಮಗು ನಗು ಸೌಂಡು ಕೇಳಿಸುತ್ತೆ. ಎಲ್ಲರೂ ಮಗು ಗುಂಗಲ್ಲ ಇದೀವಲ್ವಾ, ಅದಕ್ಕೆ ಹಾಗನ್ನಿಸ್ತಾ ಇದೆ ಅಷ್ಟೇ. ಹೌದಾ? ಇರ್ಬೋದೇನೋ ಯಜಮಾನ್ರೆ. ಇಲ್ಲೆಲ್ರಿಗೂ ಮಗು ಕಾಣ್ತಿಲ್ಲ ಅನ್ನೋದೇ ಆತಂಕ. ಇವತ್ತು ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಮಗುನ ಹುಡುಕಿ ಕರ್ಕೊಂಡು ಬನ್ನಿ. ಸರಿ ಪಾರು, ನೀನು ಅಷ್ಟೇ ಯಾವುದೇ ಕಾರಣಕ್ಕೂ ಹೊರಗಬೇಡ. ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಯಜಮಾನ್ರು ಮಗು ವಿಷಯ ತಲೆ ಕೆಡಿಸ್ಕೊಂಡು ಒಂದೇ ಸಮನೆ ಹುಡುಕ್ತಾ ಇದ್ದಾರೆ. ನಾನು ಅತ್ತು ಅವ್ರಿಗೆ ತೊಂದರೆ ಕೊಡೋದು ಬೇಡ. ಯಜಮಾನ್ರು ಮತ್ತೆ ಫೋನ್ ಮಾಡಿದಾಗ ಅಥವಾ ಮನೆಗೆ ಬಂದಾಗ ಮಗು ಕಳೆದೋಗಿರೋ ಯೋಚನೆನ ನನ್ನಲ್ಲೇ ನಾನು ಮುಚ್ಚಿಟ್ಕೋಬೇಕು. ಆದರೆ ಇನ್ನೂ ಎಷ್ಟು ದಿನ? ಮಗು ಅರ್ಸನ್ ಕೋಟೆಲಿರುವಾಗ 5 ನಿಮಿಷ ಯಾರು ಮಗುನ ಕೆಳಗಡೆ ಇರೋದಕ್ಕೆ ಬಿಡ್ತಾ ಇರಲಿಲ್ಲ. ಆದ್ರೆ ಈಗ ನನ್ ಕಂದಮ್ಮ ಎಲ್ಲಿದ್ದಳು ಏನೋ ದೇವ್ರೆ. ನಿನ್ನನ್ನ ನಂಬಿದ್ದೀನಿ. ಆದಷ್ಟು ಬೇಗ ನನ್ನ ಮಗಳು ಯಜಮಾನ್ರ ಕಣ್ಣಿಗೆ ಬೀಳೋ ಹೋಗಿ ಮಾಡು. ಅಬ್ಬಾ, ಸದ್ಯ ಸರ್ತಿ ಪಾರುಗೆ ನಮ್ಮೇಲೆ ಅನುಮಾನ ಬರಲಿಲ್ಲ. ಬಂದ್ರೆ ಪೊಲೀಸ್ ಜೀಪ್ ಬರ್ತಿರೋ ಶಬ್ದ ಕೇಳ್ತಿದೆ. ಹೌದು ಸಾರ್ಥಿ, ನಮ್ಮ ಮನೆ ಮಗು ಕಳೆದು ಹೋಗಿದೆ ಅಂತ ಅಮ್ಮ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಇಷ್ಟು ದಿನ ಸಿಟಿ ಒಳಗೆ ಹುಡುಕ್ತಾ ಇದ್ರು, ಇವಾಗ ಆಚೆನೂ ಬಂದಿದ್ದಾರೆ ಅಂತ ಅನ್ಸುತ್ತೆ. ಸರ್ತಿ, ಏನು ಮಾಡೋದೀಗ? ಮೊದಲು ಬಚ್ಚಿಟ್ಕೊಳ್ಳೋಣ ಬನ್ನಿ. ಸಾರ್ಥಿ, ಪೊಲೀಸರು ಬಂದು ಪುರೋಹಿತರನ್ನ ವಿಚಾರಿಸಿದ್ರೆ ಅವನೇನಾದ್ರೂ ನಿಜ ಹೇಳ್ಬಿಟ್ರೆ ಏನು ಮಾಡೋದು ಸಾರ್ಥಿ? ಅದು ಏನಾದರೂ ಆಗಲಿ, ನಾನು ಮಾತ್ರ ನನ್ನ ಮಗಳನ್ನ ಯಾರಿಗೂ ಕೊಡಲ್ಲ.
ನೀವು ನೀವ್ಯಾರು ಅಂತ ಅನ್ಕೊಂಡ್ರಿ? ಹೌದು, ನೀವಿಬ್ರು ಯಾಕೆ ಕಳ್ಳರ ಥರ ಅಲ್ಲಿ ಬಚ್ಚಿಟ್ಕೊಂಡಿದ್ದೀರಾ? ಅದು ಪೊಲೀಸ್ ಸೌಂಡು. ಅರ್ಥ ಆಯ್ತು. ಮಗುನ ಹುಡ್ಕೊಂಡು ಬಂದಿದ್ದಾರೆ ಅಂತ ಅನ್ಕೊಂಡ್ರಾ? ಬಂದಿದ್ದು ಪೊಲೀಸ್ ಜೀಪೇ, ಆದರೆ ಮಗುನ ಹುಡ್ಕೊಂಡಲ್ಲ. ಯಾವ್ದು ಹಳ್ಳಿಗೆ ಹೋಗ್ಬೇಕಿದ್ದಂತೆ, ಅದಕ್ಕೆ ನಿಲ್ಲಿಸಿ ಅಡ್ರೆಸ್ ಕೇಳ್ತಾ ಇದ್ರು. ಮತ್ತೆ ಆದಿ ಏನಂತಾಳಪ್ಪ ನಿನ್ ಮಗಳು? ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಇದ್ದಾಳೆ. ಅಲ್ಲಿಗೆ ಅಳಿಯ ಮಾವನ ಉದ್ದೇಶ ಒಂದೇ ಅಂದಂಗಾಯ್ತು. ಅದೇ ನನ್ನ ಉದ್ದೇಶನೂ ಅದೇ ಕಡಪ್ಪ. ಥ್ಯಾಂಕ್ಸ್ ಚಿಕ್ಕಮ್ಮ. ಸಾರ್ತಿ ಮಗುನ ತಗೊಂಡು ಬಂದಮೇಲೆ ಮನೆಯವ್ರಿಗೆ ಯಾರಿಗೂ ಗೊತ್ತಾಗದೇ ಇರೋ ಥರ ನೀವು CCTV ಫುಟೇಜ್ನ ಎಲ್ಲ ಡಿಲೀಟ್ ಮಾಡಿದ್ರಿ ಅಂತ ಗೊತ್ತಾಯಿತು. ಅದೇ ಅದು ನನ್ನ ಕರ್ತವ್ಯನಪ್ಪ, ಅದನ್ನ ನಾನು ಮಾಡಿದ್ದೀನಿ. ಚಿಕ್ಕಮ್ಮ, ನೀವು ಇಷ್ಟರ ಮಟ್ಟಿಗೆ ಬದಲಾಗ್ಬೋದು ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅದೇ ದೇವರು ನನಗೆ ಒಳ್ಳೆ ಸಮಯಕ್ಕೆ ಒಳ್ಳೆ ಬುದ್ಧಿ ಕೊಟ್ಟ. ನೀವಿಬ್ರು ಮನೆಗೆ ಹೋಗಿ ನಾನು ಮಗುನ ನೋಡ್ಕೋತೀನಿ. ಅಯ್ಯೋ ಇಲ್ಲಪ್ಪ, ನನ್ನ ಮಗಳನ್ನ ಬಿಟ್ಟು ನಾನು ಒಂದು ಕ್ಷಣನೂ ಇರಲ್ಲ. ಹತ್ತೋಗಿದೆ ಅಂತ ಅಂದ್ಕೊಂಡಿದ್ದು ನನ್ನ ಮಗಳು ಬದುಕಿದಾಳೆ ಅಂತ ಗೊತ್ತಾಗಿ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ? ಸತಿ, ನೀವು ಹೋಗಿ ನಿಮ್ಮ ಮಗಳಿಗೆ ಸ್ವಲ್ಪ ಸಮಾಧಾನ ಹೇಳಿ. ನಾವೆಲ್ಲರೂ ಮಗು ಹುಡುಕ್ತಾ ಇದ್ದೀವಿ, ಆದಷ್ಟು ಬೇಗ ಸಿಗುತ್ತೆ ಅಂತ ಅವಳಿಗೆ ಸಮಾಧಾನ ಹೇಳಿ. ಅವಳು ಆತಂಕದಲ್ಲಿರೋದು ನನಗೆ ಇಷ್ಟ ಇಲ್ಲ. ಚಿಕ್ಕಮ್ಮ, ನೀವು ನಿನ್ನೆ ರಾತ್ರಿನೂ ಮನೆಯಿಂದ ಹೊರಗಡೆನೇ ಇದ್ರಿ. ನಿನ್ನೆ ರಾತ್ರಿ ಏನೋ ನಿಮ್ಮ ಫ್ರೆಂಡ್ ಮಗುಗೆ ಹುಷಾರಿಲ್ಲ ಅಂತ ಹೇಳಿ ಬಂದಿದ್ರಿ. ಇವತ್ತು ಹೀಗೆ ಬಂದ್ರಿ? ಅದೇ ನನ್ನ ಫ್ರೆಂಡ್ ಮಗು ನೋಡೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಮನೇಲಿ ಎಲ್ಲರೂ ನಮ್ಮನೇಲಿ ಮಗು ಕಳೆದು ಹೋಗಿದ್ಯಲ್ಲ, ಆ ಟೆನ್ಷನ್ನಲ್ಲಿ ನನ್ನ ಮಾತಿನ ಬಗ್ಗೆ ಯಾರೂ ಟೆನ್ಷನ್ ತಗೊಳ್ಳಿಲ್ಲ. ರತ್ನವೇಣಿಯವ್ರನ್ನ ಅಷ್ಟು ಹಗುರವಾಗಿ ತೊಗೊಳಕ್ಕಾಗಲ್ಲ ಚಿಕ್ಕಮ್ಮ. ಅವ್ರಿಗೆ ನಿಮ್ಮ ಮೇಲೆ ಡೌಟ್ ಬಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ನೀವು ಹೊರಟ್ಬಿಡಿ, ನಾನೊಬ್ಬನೇ ಸಾಕಲ್ವಾ ನನ್ನ ಮಗಳ ಜೊತೆಗೆ. ಹನುಮಂತು ನೋಡಿದೇನಪ್ಪ, ಅವನ ಮಗಳ ಜೊತೆ ಅವನೊಬ್ಬನೇ ಇರ್ಬೇಕಂತೆ. ನಮ್ಮಿಬ್ಬರಿಗೆ ಇಲ್ಲೇನು ಕೆಲಸ? ತಡಿ, ನಾವು ಮನೆಗೆ ಹೋಗೋಣ. ಹೇಗಿದ್ರು ನಾನೇ ಕಾರ್ ತಂದಿದ್ದೀನಿ, ಅದರಲ್ಲಿ ಹೋಗೋಣ. ಸರಿ ಬರ. ಮುದ್ದು ಗೊಂಬೆ ತಾಯಾದಿ. ಚನ್ನಮ್ಮಿ, ನಿಮ್ಮ ಬಾಬಾ ಹೇಳಿಲ್ವಾ ನಾಮಕರಣದ ವೇಳೆ ಅಷ್ಟೊತ್ತಿಗೆ ಮಗು ನಿನ್ನ ಮಡ್ಲಲ್ಲಿರುತ್ತೆ ಅಂತ? ಯೋಚನೆ ಮಾಡ್ಬಿಡ, ಧೈರ್ಯವಾಗಿರು. ಸರಿಯಾದ ಸಮಯಕ್ಕೆ ಊಟ ಮಾಡು, ಸರಿನಾ? ನಾನು ನಿನಗೆ ಮತ್ತೆ ಫೋನ್ ಮಾಡ್ತೀನಿ. ಅಕ್ಕ, ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಕ್ಕ. ಒಂದ್ಸಲ ಮಗು ಕಳೆದೋದ್ರೆ ನಿನ್ನ ಮಗುನೇ ಕಳೆದೋಯ್ತು ಅನ್ನೋ ಥರ ಅಳ್ತೀಯ. ಇನ್ನೊಂದ್ಸಲ ಜನನಿ ಅಕ್ಕಂಗೆ ನಿಂಗೆ ಕಳೆದೋಗಿರೋ ಮಗು ಸಿಗುತ್ತೆ, ಏನು ಭಯ ಪಡಬೇಡ ಅಂತ ನೀನೇ ಸಮಾಧಾನ ಮಾಡ್ತೀಯ. ಹೇಗೆ ಸಾಧ್ಯ ಅಕ್ಕ? ಒಬ್ಬ ತಾಯಿ ಕಷ್ಟ ಇನ್ನೊಬ್ಬ ತಾಯಿಗೆ ಮಾತ್ರ ಅರ್ಥ ಆಗೋಕ್ಕೆ ಸಾಧ್ಯ. ಆದರೆ ಅದು ಹೇಳಿದ್ರು ನಿನಗೆ ಅರ್ಥ ಆಗಲ್ಲ. ದೊಡ್ಡೋರ ಥರ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಟು ಹೋಗಿ ಊಟ ಮಾಡು. ಇಲ್ಲ, ನೀನು ಊಟ ಮಾಡೋವರೆಗೂ ನಾನು ಊಟ ಮಾಡಲ್ಲ. ಗಣಿ, ನಿನಗೆ ಊಟ ಮಾಡು. ಅಪ್ಪ ಬರ್ತಿದ್ದ ಹಾಗೆ ನಾನು ಅಪ್ಪನ ಜೊತೆ ಊಟ ಮಾಡ್ತೀನಿ. ಸರಿ. ಹೌದು, ಸ್ನೇಹಿತರ ಮನೆಗೆ ತೊಟ್ಲು ಕೊಟ್ಟು ಬರ್ತೀನಿ ಅಂತ ಹೋದಪ್ಪ ಯಾಕಿನ್ನೂ ಬರಲಿಲ್ಲ? ಬಹುಶಃ ಒಬ್ರು ಮಗುನ ಹುಡ್ಕೋದಕ್ಕೆ ಹೋಗ್ಬಿಟ್ರೋ ಏನೋ. ಪಾಪ, ಮಗು ಕಾಣೆ ಆಗಿದೆ ಅಂತಿದ್ದ ಹಾಗೆ ಅಪ್ಪ ವಾಪಸ್ ಊರಿಂದ ಬಂದ್ಬಿಟ್ರು. ನಾನು ಇನ್ನೂ ಗಾಬರಿ ಆಗ್ಬಿಡ್ತೀನಿ ಅಂತ ಮಗು ಕಾಣೆ ಆಗಿರೋ ಭಯನ ನನ್ನ ಹತ್ರ ತೋರಿಸ್ಕೋತಾನೆ ಇಲ್ಲ. ನಿನ್ನ ಮಗಳಾಗಿ
ನನಗೆ ನಿನ್ನ ನೋವು ಅರ್ಥ ಆಗಲ್ವಪ್ಪ. ಮಂಟಿ ನೋವು ಬೇರೆ. ಮಗುನ ಯಜಮಾನ್ರು ಹುಡುಕ್ತಾರೆ, ನೀನು ಮನೆಗೆ ವಾಪಸ್ ಬಂದ್ಬಿಡು ಅಂತ ಫೋನ್ ಮಾಡಬೇಕು. ಪಾರ್ವತಿ ನಮ್ಮ ದಾರಿನೇ ಕಾಯ್ತಿರ್ತಾಳೆ, ಫೋನ್ ಮೇಲೆ ಫೋನ್ ಮಾಡ್ತಿದ್ದಾಳೆ. ನಾನು ಮನೆಗೆ ಹೊರಡ್ತೀನಿ ಮೇಡಮ್. ಹನುಮಂತು, 1 ನಿಮಿಷ. ಮಗು ತಗೊಂಡು ಹೋದಾಗಿಂದ ನೀನು ಅಖಿಲಕ್ಕ ಜನನಿನ ಮಾತಾಡ್ಸೋದಕ್ಕೆ ಬಂದಿಲ್ಲ. ಕಾರ್ ವಾಪಸ್ ತಂದು ಬಿಟ್ಟೆ, ಆಗ್ಲೂ ಕೂಡ ಮಾತಾಡ್ಸೋದಕ್ಕೆ ಬರಲಿಲ್ಲ. ಬರಬೇಕು ಅಂದ್ಕೊಂಡೆ, ಆದರೆ ಬರೋ ಧೈರ್ಯ ಇಲ್ಲ ಮೇಡಮ್. ಮಗು ಕದ್ದವನೇ ನಾನು. ಮಗು ಕಳ್ಕೊಂಡಿರೋ ಅವ್ರ ನೋವು ಮುಂದೆ ಅವ್ರಿಗೆ ಧೈರ್ಯ ಹೇಳೋದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ಆದರೆ ಹನುಮಂತಣ್ಣ, ಇದೇ ಊರಲ್ಲಿದ್ದು ಮಗು ಕಾಣೆ ಆಗಿರೋ ವಿಷಯ ಗೊತ್ತಾದ ಮೇಲೂ ನೀವು ಬಂದು ಜನನಿಗೆ ಸಾಂತ್ವನ ಹೇಳಲಿಲ್ಲ ಅಂದರೆ ಆ ರತ್ನವೇಣಿಯವರು ಬೇರೆ ಏನೋ ಅರ್ಥನ ಹುಡುಕ್ಬಿಡ್ತಾರೆ ಅಲ್ವಾ? ಹೌದು. ಒಳಗೆ ಬಂದು ಅಮ್ಮವ್ರಿಗೆ ಜನನಿಗೆ ಮಾತಾಡ್ಸ್ಬಿಟ್ಟೆ ಹೋಗ್ತೀನಿ. ನಡೀರಿ. ಒಂದು ಗುಟ್ಕ ಹಾಲು ಕುಡಿಯಮ್ಮ. ನೋಡು, ನಿಮ್ಮ ಚಿಕ್ಕಮ್ಮ ಎಷ್ಟು ಪ್ರೀತಿಯಿಂದ ಕೊಡ್ತಿದ್ದಾರೆ. ಕುಡಿ ಕಂದ. ನಂಗೇನು ಬೇಡ. ಜನನಿ, ಹೇಗಿದೆಯಮ್ಮ? ಅಪ್ಪ, ನನ್ನ ಮಗು ಕಾಡ್ತಿಲ್ಲ ಅಪ್ಪ. ತುಂಬ ಭಯ ಆಗ್ತಿದೆ. ಬದುಕಿದ್ದೀನಿ ಅಂತ ಹೇಳ್ಬೋದಷ್ಟೆ. ಅಮ್ಮವ್ರೆ, ಅದು ನಾನು ಯಾಕೆ ಬಂದೆ ಅಂದರೆ, ನನಗೆ ಅರ್ಥ ಆಗ್ತಿದೆ ಹನುಮಂತು. ಅರಸನ ಕೋಟೆ ಕಷ್ಟನೆಲ್ಲ ನಿನ್ನ ಕಷ್ಟ ಅಂತ ಅಂದ್ಕೊಂಡಿರೋನು ನೀನು. ಜನನಿ ಮಗು ಕಾಣೆ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಮಂಡಿ ಟ್ರೀಟ್ಮೆಂಟಿಗೆ ಅಂತ ಹಳ್ಳಿಗೆ ಹೋದೋನು ವಾಪಸ್ ಬಂದ್ಬಿಟ್ಟಿದೀಯಾ? ಮಗು ಕಾಣೆ ಆಗಿರೋದ್ರಿಂದ ನಿನಗೆ ಎಷ್ಟು ಆತಂಕ ಆಗ್ತಿದೆ ಅನ್ನೋದು ನಿನ್ನ ಕಣ್ಣಲ್ಲಿರೋ ಭಯ ನೋಡಿನೇ ಅರ್ಥ ಮಾಡ್ಕೊಳ್ಬನ್ನಿ. ನೀನೇನು ಹೆದರ್ಕೋಬೇಡ, ಮಗು ಬೇಗ ಸಿಗತ್ತೆ. ಹೋಗ್, ಮನೆಗೆ ಹೋಗಿ ವಿಶ್ರಾಂತಿ ತಗೋ. ಅಖಿಲಮ್ಮ ಕಷ್ಟಪಡೋದನ್ನ ಯಾವತ್ತೂ ಸಹಿಸದೇ ಇರೋನು. ಇವತ್ತು ನನ್ನಿಂದಾನೇ ಅವ್ರ ಇಡೀ ಕುಟುಂಬ ಕಷ್ಟಪಡ್ತಿದೆಯಲ್ಲ. ಹೋಗು ಹನುಮಂತು. ದೊಡ್ಡ ಯಜಮಾನರು ನನ್ನ ಮಗಳು ಕೂಡ ಅವ್ರ ಕುಟುಂಬನೇ ತಾನೇ. ಅವ್ರ ಕುಟುಂಬಕ್ಕೆ ನಾನು ನ್ಯಾಯ ಕೊಡೋಕ್ಕೆ ಹೋಗ್ತಿರೋದು ಇಲ್ಲ. ಮುಂದೆ ಇಟ್ಟಿರೋ ಹೆಜ್ಜೆನ ಹಿಂದೆ ತೆಗಿ ಕೂಡ್ದು ನಾನು.